ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ 3 ಪಾರ್ಟ್ ಇರೋದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಈ 3 ಪಾರ್ಟನ್ನು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದ್ರ ಜೊತೆ ಮ್ಯಾಪ್ ಕೂಡ ಸೇರಿಕೊಂಡಿದೆ. ಫಸ್ಟ್ ನೋಡೋಣ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ತಿಳಿಸಿ. ಇದು 4 ಮಾರ್ಕ್ಸ್ಗೆ ಬರುತ್ತೆ ನಿಮಗೆ. ನೋಡಿ, ಆನ್ಸರ್ ಇಲ್ಲಿದೆ. ನೆಕ್ಸ್ಟ್ ನೋಡೋಣ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ವ್ಯತ್ಯಾಸಗಳನ್ನು ತಿಳಿಸಿ. ನೋಡಿ, ಆನ್ಸರ್ ಇಲ್ಲಿದೆ. ಡಿಫ್ರೆಂಟ್ ಕ್ವಶನ್ಸ್ ಕೂಡ ಇದೆ. ನಾನು ಆಗಲೇ ಪಾರ್ಟ್ 1ಅಲ್ಲಿ ಹೇಳಿದಾಗೆ ನೀವು ಕ್ವಶನ್ಸ್ನು ಕೂಡ ಒಂದು ಸಾರಿ ಓದಿದ್ರೆ ನಿಮಗೆ ಎಕ್ಸಾಮಲ್ಲಿ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ನೋಡಿ, ಇದು 2018ನಲ್ಲಿ ಮತ್ತು 19ನಲ್ಲಿ ಬಂದಿದೆ. ಫೈನಲ್ ಎಕ್ಸಾಮ್ ಪೇಪರಲ್ಲಿ ಬಂದಿದೆ ಇದೆಲ್ಲ ಕ್ವಶನ್ಸು. ನೆಕ್ಸ್ಟ್ ನೋಡೋಣ. ಭಾರತದ ವ್ಯವಸಾಯ ಮಾನ್ಸೂನ್ ಮಳೆಯೊಡನೆ ಆಡುವ ಜೂಟಾಟವಾಗಿದೆ, ಚರ್ಚಿಸಿರಿ. ನೋಡಿ, ಇದು ಪ್ರಿಪ್ರೇಟರಿನಲ್ಲಿ ಪ್ರತಿ ಸಾರಿನೂ ರಿಪೀಟ್ ಆಗಿದೆ. ಸೊ ನೀವು ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಅಂದ್ಕೊಂಡು ತುಂಬ ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ನೋಡಿ, ಆನ್ಸರ್ ತುಂಬ ಈಸಿ ಇದೆ. ನೋಡಿ, ಆನ್ಸರ್ ಇಲ್ಲಿದೆ. ನೀವು 4 ಪಾಯಿಂಟ್ಸ್ ಕಲಿತ್ರೆ ಸಾಕು. ನೆಕ್ಸ್ಟ್ ನೋಡೋಣ. ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಇದು ಕೂಡ ಅಷ್ಟೇ. 15 ಮತ್ತು 18, 2022 ಇದರಲ್ಲೆಲ್ಲ ಇದು ಬಂದಿದೆ ಕ್ವಶನ್ನು. ನೆಕ್ಸ್ಟ್ ನೋಡೋಣ. ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ಸಂಗ್ರಹಿಸಿರಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು, ನೋಡ್ಕೊಳ್ಳಿ. ಡಿಫ್ರೆಂಟಾಗಿ ಯಾವ ಥರ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನೋಡೋಣ. ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ಪಟ್ಟಿ ಮಾಡಿರಿ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನಿಮಗೆ, ಅವರು ಪಟ್ಟಿ ಮಾಡಿನೇ ಕೊಟ್ಟಿದ್ದಾರೆ. ಅದು ನೋಡಿ, ಇಲ್ಲಾಂದರೆ ಇದನ್ನು ಈಸಿಯಾಗಿದೆ, ಇದನ್ನು ಓದಿ. ನೆಕ್ಸ್ಟ್ ನೋಡೋಣ. ಅರಣ್ಯ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಸಿ. ನೋಡಿ, ಕ್ವಶನ್ನ ಡಿಫ್ರೆಂಟಾಗಿ ಕೇಳಿದ್ದಾರೆ. ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು? ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಯಾವುವು? ಅರಣ್ಯ ಸಂರಕ್ಷಣೆಗೆ ನೀವು ಸೂಚಿಸುವ ಕ್ರಮಗಳೇನು? ಈ ಥರ ಕೇಳಿದ್ದಾರೆ ನೋಡಿ. ಆನ್ಸರ್ ಇದೆ ನೋಡಿ. 9 ಪಾಯಿಂಟ್ಸ್ ಇದೆ. ನೆಕ್ಸ್ಟ್ ನೋಡೋಣ. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ನೋಡಿ, ಈ ಕ್ವಶನ್ನು ಅಷ್ಟೇ ತುಂಬ ಸಾರಿ ರಿಪೀಟ್ ಆಗಿದೆ ಪ್ರಿಪ್ರೇಟರಿನಲ್ಲಿ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನು? ನೋಡಿ, ಕೃಷಿ ಎಷ್ಟು ಇಂಪಾರ್ಟೆನ್ಸು ನಮ್ಮ ಒಂದು ಭಾರತದಲ್ಲಿ ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅನ್ನೋದನ್ನು 8 ಪಾಯಿಂಟ್ಸ್ ಇದೆ ನೋಡಿ. ನೆಕ್ಸ್ಟು, ಸಾರಿಗೆಯಿಂದಾಗುವ ಪ್ರಯೋಜನಗಳಾವುವು? ನೋಡಿ, ಆನ್ಸರ್ ಇಲ್ಲಿದೆ. ವಿಡಿಯೋನ ಫುಲ್ಲಾಗಿ ನೋಡಿ, ಯಾರು ಕೂಡ ಮಧ್ಯದಲ್ಲಿ ಮಿಸ್ ಮಾಡಬೇಡಿ. ನಿಮಗೆಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ. ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿರಿ. ಇದು ಕೂಡ ಅಷ್ಟೇ ತುಂಬ ಸಾರಿ ರಿಪೀಟ್ ಆಗಿರೋ ಕ್ವಶನ್ನು. ನೋಡಿ, ಆನ್ಸರ್ ಇದೆ ಇಲ್ಲಿ. ನೀವೆಲ್ಲ ಬರೆದಿರ್ತೀರ ನೋಟ್ಸಲ್ಲಿ. ಬರ್ದಿಲ್ಲ ಅಂದರೆ ಒಂದು ಸಾರಿ ಬರ್ಕೊಳ್ಳಿ. ನೆಕ್ಸ್ಟು, ಭಾರತದ ಕೈಗಾರಿಕಾ ವಲಯಗಳ ಪಟ್ಟಿ ಮಾಡಿ. ಅಂದರೆ ಕೈಗಾರಿಕಾ ವಲಯಗಳು ಭಾರತದಲ್ಲಿ ಎಲ್ಲೆಲ್ಲಿದೆ ಆ ಒಂದು ಪ್ಲೇಸ್ನ ಹೆಸರು ಬರೀಬೇಕು. ನೋಡಿ, ಹೂಗ್ಲಿ ಪ್ರದೇಶ, ಮುಂಬೈ ಪೂನಾ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ದಕ್ಷಿಣದ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಇಷ್ಟೇ ಆನ್ಸರು. ನೆಕ್ಸ್ಟ್, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಇದು ತುಂಬ ಸಾರಿ ರಿಪೀಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು 15, 16, 17, 20,
22 ಈ ಎಲ್ಲ ಇಯರ್ಗಳಲ್ಲೂ ಇದು ರಿಪೀಟ್ ಆಗಿದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ನಾನು ಈ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಬಿಟ್ಟಿದ್ದೀನಿ. ಈ 2 ವಿಡಿಯೋನ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ನೀವು ಈ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆರಡನ್ನ ನೋಡಿದರೆ 60+ ಸ್ಕೋರ್ ಮಾಡ್ಬೋದು. ಸೊ ನಾನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ಕೊಟ್ಟಿದ್ದೀನಿ. ಜಾಸ್ತಿ ಹೇಳ್ಬೇಕಂದ್ರೆ ಪ್ರಿಪ್ರೇಟ್ರಿನಲ್ಲಿ ಮತ್ತು ಫೈನಲ್ ಇಯರಲ್ಲಿ ಫೈನಲ್ ಪೇಪರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಮತ್ತು ಯಾವ ವರ್ಷ ಬಂದಿದೆ ತುಂಬ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ನೇ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಚಂಡಮಾರುತಗಳ ಪರಿಣಾಮಗಳಾವುವು? ನೋಡಿ, ಇಲ್ಲಿದೆ ಆನ್ಸರು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಫೈನಲ್ ಎಕ್ಸಾಮ್ ಗಂಟನೂ ನಿಮಗೆ ಯೂಸ್ಫುಲ್ ಆಗೋ ಥರ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗ್ಬೋದು, ಅಥವಾ ಸ್ಕೋರಿಂಗ್ ಪ್ಯಾಕೇಜ್, ಇದನ್ನೆಲ್ಲ ಬಿಡ್ತೀನಿ. ಸೊ ನೀವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಭೂಕುಸಿತಕ್ಕೆ ಕಾರಣಗಳಾವುವು? ನೋಡಿ, ಆನ್ಸರ್ ಇದೆ. ನಾವು ಹಂಗೆ ಇದನ್ನು ಪಾಠದ ಮಧ್ಯದಿಂದ ಕೊಟ್ಟಿದ್ದೀವಿ ಕ್ವಶನ್ಸ್ನ ಸ್ವಲ್ಪ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ. ಉದ್ದೇಶ ಮತ್ತು ಸಾಧನೆ ಬರ್ಬೋದು. ನಾವು ಹೆಚ್ಚಾಗಿ ನೋಡಿರೋದು ಉದ್ದೇಶನೇ, ಸೊ ಅದಕ್ಕೆ ಇದನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್, ಇಲ್ಲಿ ಸಾಧನೆ ಇದೆ ನೋಡಿ, ನೋಡ್ಬೋದು ನೀವಿಲ್ಲಿ. ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಅಥವಾ ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪಾಯಿಂಟ್ಸ್ ಕೊಟ್ಟಿದ್ದೀವಿ ನಾವು. 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ. ನೋಡಿ, ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರವನ್ನು ತಿಳಿಸಿ. ನೋಡಿ, ಇಲ್ಲಿದೆ. ನೆಕ್ಸ್ಟು, ಮಹಿಳಾ ಸಂಘಟನೆ ಮತ್ತು ಆರ್ಥಿಕ ಸ್ವಾವಲಂಬನೆ ಸಾಧನೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು? ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಅಥವಾ ಸಾಧನೆ ಏನು ಅಂತ ಕೇಳಿದರೆ ಇದನ್ನೇ ಬರೀರಿ. ನೆಕ್ಸ್ಟ್ ನೋಡೋಣ. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬೇರೆ ಥರನೂ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸರ್ಕಾರವು ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸನ್ನು ಹೇಗೆ ನಿಯಂತ್ರಿಸುತ್ತದೆ? ನೋಡಿ, ಆನ್ಸರ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡೋಣ. ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಾವುವು? ಇದು ನಿಮಗೆ ಆ ಪಾಠದಲ್ಲೇ ಇದೊಂದು ಇಂಪಾರ್ಟೆಂಟ್ ಕ್ವಶನ್ನು, ಇನ್ನು ಮಿಕ್ಕಿದ್ದು ಯಾವುದೂ ಬರಲ್ಲ. ಸೊ ಇದೊಂದು, ಆಮೇಲೆ ಅಂಚೆ ಕಚೇರಿ, ಅದೆರಡು, ಇದು ಮತ್ತು ಅದು ಇದೆ. ಸೊ ಇದೆರಡೇ ಓದ್ಕೊಳ್ಳಿ ನೀವು. ಫೈನಲ್ ಎಕ್ಸಾಮ್ಗೂ ಅಷ್ಟೇ ಇದೆರಡೇ ಕ್ವಶನ್ನ ಓದ್ಕೊಳ್ಳಿ. ನೋಡಿ, ಇಲ್ಲಿದೆ. ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳು ಯಾವುವು? ಲಾಸ್ಟ್ ಇಯರ್ ಪೇಪರಲ್ಲಿ ಇತ್ತಿದ್ದು, ಫೈನಲ್ ಪೇಪರಲ್ಲಿ. ನೆಕ್ಸ್ಟ್, ಗ್ರಾಹಕನನ್ನು ಮಾರುಕಟ್ಟೆಯ ರಾಜ ಎಂದು ಏಕೆ ಕರೆಯುತ್ತಾರೆ? ನೋಡಿ, ಇಲ್ಲಿದೆ. ಎರಡೇ ಪಾಯಿಂಟ್ಸು, 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಗೆ ಕೊಡ್ತಾರೆ ಈ ಕ್ವಶನ್ನ. ಗ್ರಾಹಕರ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಜಾರಿಗೆ ತಂದಿರುವ ವಿವಿಧ ಕಾಯ್ದೆಗಳಾವುವು? ನೋಡಿ, ಇಲ್ಲಿದೆ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, 4th ಕ್ವಶನ್ ಇದೆ ನೋಡಿ, 4 ನಂಬರ್. ಈ ಕ್ವಶನ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ನೋಡೋಣ. ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ, ಏಕೆ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ. ನೀವು ಕೆಳಗಡೆ 1 ಪಾಯಿಂಟ್ ಮಿಸ್ ಮಾಡಿದ್ರೂ ಮೇಲ್ಗಡೆ ಇರೋ ಪಾಯಿಂಟ್ನ ಬರೆದ್ರೆ ನಿಮಗೆ 2 or 1 ಮಾರ್ಕ್ ಸಿಗುತ್ತೆ ನೋಡಿ. 2 ಪಾಯಿಂಟ್ಸ್ ಇದೆ ಅಷ್ಟೇ ಅದಕ್ಕೆ. ನೆಕ್ಸ್ಟ್, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿರಿ. ನೋಡಿ, ಇಲ್ಲಿದೆ ಕ್ವಶನ್ನು, ಆನ್ಸರ್ ಸಮೇತ ಇದೆ. ನೆಕ್ಸ್ಟು ಮ್ಯಾಪ್ ನೋಡೋಣ ಬನ್ನಿ. ನೋಡಿ, ಭಾರತದ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ನೋಡಿ, ಫಸ್ಟ್ ಏನಿದೆ ಅಂದರೆ ಇಲ್ಲಿ
ಡೆಲ್ಲಿ ಇಲ್ಲಿದೆ ನೋಡಿ, ನೀವು ಮ್ಯಾಪಲ್ಲಿ ಕರೆಕ್ಟಾಗಿ ಗುರುತಿಸಿ. ನೆಕ್ಸ್ಟ್ 82.5 ಪೂರ್ವ ರೇಖಾಂಶ ಇಲ್ಲಿದೆ. ನೆಕ್ಸ್ಟು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಈ ಗೆರೆ ಅದು. ನೆಕ್ಸ್ಟ್ ಇದು 82 ಡಿಗ್ರಿ, ಇದು ಡೆಲ್ಲಿ. ಇಲ್ಲಿ ನೀವು ಅಥವಾ ಇಲ್ಲೇ ಎಲ್ಲೋ ಸುತ್ತಮುತ್ತ ಮಾಡಿದ್ರೂ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ಸ್ವಲ್ಪ ಪ್ಲೇಸಸ್ ಇದೆ. ನೀವು ಇಷ್ಟನ್ನೇ ಓದ್ಕೊಂಡ್ರೆ ಸಾಕು, 60+ ಸ್ಕೋರ್ ಮಾಡ್ಬೋದು. ನೋಡಿ, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ. ಇದು ಪಶ್ಚಿಮ, ಇದು ಪೂರ್ವ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪೂರ್ವ ಸೈಡು ಬಂಗಾಳ ಕೊಲ್ಲಿ ಬರುತ್ತೆ, ಪಶ್ಚಿಮ ಸೈಡು ಅರಬ್ಬಿ ಸಮುದ್ರ ಬರುತ್ತೆ. ನೆಕ್ಸ್ಟು ಇಲ್ಲಿ ಕೊಂಕಣ ತೀರ, ಇಲ್ಲಿ ಉತ್ಕಲ ತೀರ, ಇದು ಮಲಬಾರ್ ತೀರ, ಇದು ಕೋರಮಂಡಲ ತೀರ. ನೆಕ್ಸ್ಟ್ ನೋಡೋಣ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ನೋಡಿ, ನೀವು ನದಿ ಕಣಿವೆ ಯೋಜನೆಗಳನ್ನು ಈ ಥರ ಗುರುತಿಸ್ಬೇಕು. ನದಿ ಥರ ಹಾಕ್ಬಿಟ್ಟು ಡ್ಯಾಮ್ ಕಟ್ಟಿರೋ ಥರ ಇರುತ್ತೆ ಅದು. ಸೊ ಇದು ಸಿಂಬಲ್ ಅದಕ್ಕೆ. ನೋಡೋಣ. ಬಾಕ್ರಾನಂಗಲ್, ಕೋಸಿ, ದಾಮೋದರ ಕಣಿವೆ, ಹಿರಾಕುಡ್, ನರ್ಮದಾ, ಕೃಷ್ಣ ಮೇಲ್ದಂಡೆ, ನಾಗಾರ್ಜುನ ಸಾಗರ, ತುಂಗಭದ್ರಾ. ನೆಕ್ಸ್ಟು ಬಂದರುಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಮೃತಸರ್, ದೆಹಲಿ, ಆವಾಗಲೇ ಬಂದಿತ್ತು ನಿಮಗೆ ದೆಹಲಿ, ಇದು ಈಸಿ ಇದೆ ದೆಹಲಿ. ನೆಕ್ಸ್ಟ್ ಗುವಾಹಟಿ, ಕೋಲ್ಕತ್ತಾ, ಹಾಲ್ದಿಯಾ, ಪಾರಾದೀಪ್, ಕಾಂಡ್ಲಾ, ಅಹಮದಾಬಾದ್, ಮುಂಬೈ, ನವಶೇವಾ, ವಿಶಾಖಪಟ್ಟಣ, ಹೈದರಾಬಾದ್, ಮರ್ಮಗೋವಾ, ಬೆಂಗಳೂರು ಕರ್ನಾಟಕದಲ್ಲಿರೋದ್ರಿಂದ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಈಸಿ ಇರುತ್ತೆ ಅದು. ನೆಕ್ಸ್ಟ್ ಮಂಗಳೂರು ಅಷ್ಟೇ, ಸ್ವಲ್ಪ ಬೆಂಗಳೂರಿಂದ ಲೆಫ್ಟ್ ಸೈಡ್ ಬಂದರೆ ಸಿಗುತ್ತೆ. ನೆಕ್ಸ್ಟ್ ಚೆನ್ನೈ, ವಿಮಾನ ನಿಲ್ದಾಣ. ಬಂದರನ್ನು ಈ ಥರ ಗುರುತಿಸಿದ್ದಾರೆ, ವಿಮಾನ ನಿಲ್ದಾಣನ ಸ್ಟಾರ್ ಥರ ಗುರುತಿಸಿದ್ದಾರೆ, ಇಲ್ಲಿದೆ ನೋಡಿ. ನೆಕ್ಸ್ಟ್ ಕೊಚ್ಚಿ, ತಿರುವನಂತಪುರ, ತೂತುಕುಡಿ. ನೆಕ್ಸ್ಟ್ ವಿವಿಧ ಕೈಗಾರಿಕಾ ಸ್ಥಳಗಳು. ಕೈಗಾರಿಕೆಗಳು ಎಲ್ಲೆಲ್ಲಿದೆ ಅನ್ನೋದು: ಕಾನ್ಪುರ, ಬೊಕಾರೋ, ಜಮ್ಶೆಡ್ಪುರ, ಬರ್ನಾಪುರ, ದುರ್ಗಾಪುರ, ರೂರ್ಕೆಲಾ, ಭಿಲಾಯ್, ಸೂರತ್, ಮುಂಬೈ, ದಾವಣಗೆರೆ, ಭದ್ರಾವತಿ, ಬೆಂಗಳೂರು, ಸೇಲಂ, ಕೊಯಮತ್ತೂರು, ಈ ಎಲ್ಲ ಪ್ಲೇಸಸಲ್ಲಿ ಕೈಗಾರಿಕೆ ಇದೆ. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋ ಬಿಟ್ಟಿದ್ದೀನಿ, ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ಆ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.